ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ನಿಯರ್ ಟು ಕಡ್ಕೊಳ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರು. ನಂಜನಗೂಡು ರೋಡ್ ಇದೆಯಲ್ಲ ಅದು ನೋಡಿ. ಇದು 1 ಎಕರೆ 12 ಗುಂಟೆ ಜಮೀನು ತಗೊಂಡು ಇವರು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ. 5 ವರ್ಷ ಆಗಿದೆ ಕಟ್ಟಿ. ಇದು ಸುತ್ತ ಇದೇ ಥರ ಪಿಲ್ಲರ್ ಹಾಕಿ ಕಾಂಪೌಂಡ್ ಹಾಕಿದ್ದಾರೆ. ಒಳಗಡೆ ಒಂದು 70 ತೆಂಗಿನ ಮರ ಇದೆ. ಸುತ್ತ ಈ ಥರ ಫುಲ್ ಗ್ರಿಲ್ ಹಾಕಿ ಕಾಂಪೌಂಡ್ ಮಾಡಿ ಈ ಥರ ಗಾರ್ಡನ್ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ. 3 BHK ಡೂಪ್ಲೆಕ್ಸ್. ಇದು 30-40ಗಿಂತ ದೊಡ್ಡ ಮನೆ ಇದು. ಇದರಲ್ಲಿ ಈ ಥರ ಗಾರ್ಡನ್ನು ಮಾಡಿದ್ದಾರೆ. ಮತ್ತು ಈ ಮನೆಗೆ 10 ಗುಂಟೆ ಕನ್ವರ್ಷನ್ ಸಪ್ರೇಟಾಗಿ ಮಾಡಿದ್ದಾರೆ. 1 ಎಕರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ. 2 ಪಕ್ಕದಲ್ಲೇ ಇರೋದು. ಈಗ ನಾನು ನಿಂತ್ಕೊಂಡು ಮಾಡ್ತಾ ಇರೋದು ವಿಡಿಯೋ ಇದು ರೆಸಿಡೆನ್ಷಿಯಲ್ ಕನ್ವರ್ಷನಲ್ಲಿ. ಈಗ ಒಂದು ಗೇಟ್ ತೋರಿಸ್ತೀನಿ, ಅದ್ರ ಒಳಗಡೆ ಹೋದರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ನೋಡಿ. ಈಸ್ಟ್ ಫೇಸಿಂಗೆ ಮನೆ ಮಾಡ್ಕೊಂಡು 3 BHK 5 ವರ್ಷ ಆಗಿದೆ ಕಟ್ಟಿ. ಇದು ಈ ಥರ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಇದರದ್ದು ಬೆಲೆ 3 ಕೋಟಿ ಹೇಳ್ತಾ ಇದ್ದಾರೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ವಿತ್ ಬೀಮ್ ಹಾಕ್ಕೊಂಡಿದ್ದಾರೆ. ಮನೆ ಸುತ್ತಮುತ್ತ ಈ ಥರ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಈ ತೆಂಗು ಮತ್ತು ಸ್ವಲ್ಪ ಫ್ರೂಟ್ ಟ್ರೀಸ್ ಹಾಕ್ಕೊಂಡಿದ್ದಾರೆ. ಅದು ಈಗ ತೋರಿಸ್ತೀನಿ ನೆಕ್ಸ್ಟ್. ಇದು ಮೈಸೂರು ಸಿಟಿ ಪ್ಯಾಲೇಸಿಂದ 15ನೇ ಕಿಲೋಮೀಟ್ರ್. ಇದು ಕಡ್ಕೊಳ ರೈಟ್ ಸೈಡ್ಗೆ ಬರ್ತದೆ. ಇದು ಸ್ವಲ್ಪ ಲೆಫ್ಟ್ ಸೈಡ್ಗೆ ಬರ್ತದೆ. ಇದು ಇದಕ್ಕೆ ಕನ್ವರ್ಷನ್ ಮಾಡಿರೋದ್ರಿಂದ ಲೋನ್ ಸ್ಯಾಂಕ್ಷನ್ ಆಯ್ತದೆ. ಇದಕ್ಕೆ ಇವರು 50 ಲಕ್ಷ ಲೋನ್ ತೊಗೊಂಡಿದ್ರು, ಮತ್ತೆ ತೀರಿಸ್ಬಿಟ್ಟಿದ್ದಾರೆ. ನನಗೆ ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು. ಮತ್ತೆ ಯಾರಿಗಾದ್ರೂ ಬೇಕು ಅಂದರೆ ಲೋನ್ ಹಾಕ್ಕೊಂಡು ಮಾಡ್ಕೋಬೋದು. ಖಾತಾ ಇದು. ಫುಲ್ ಕಂಪ್ಲೀಟ್ ಟಾರ್ ರೋಡ್. ಇದಕ್ಕೆ ವಿಲೇಜ್ ಹತ್ತಿರದಲ್ಲಿದೆ. 24 hours ಇರೋಕ್ಕೂ ಏನೋ ಭಯ ಇಲ್ದಂಗೆ ಇರ್ಬೋದು. ನೋಡಿ ಕೆಂಪು ಮಣ್ಣಿದು. ನೋಡಿ ಮುಂದ್ಗಡೆ ಗೇಟ್ ಕಾಣ್ತಾ ಇದೆಯಲ್ಲ, ಇದರ ಒಳಗಡೆ ಹೋದರೆ ಇಂಡಸ್ಟ್ರಿಯಲ್ ಏರಿಯಾ. ಇದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಬೌಂಡ್ರಿ. ಇದು ರೆಸಿಡೆನ್ಷಿಯಲ್ಗೆ ಸಪ್ರೇಟ್ 10 ಗುಂಟೆ ಮಾಡಿಸಿದ್ದಾರೆ. ಈ ತೆಂಗಿನದು ತೋಟ ಕಾಣ್ತಾ ಇದ್ದಿಲ್ಲ, ಇದೆಲ್ಲ ಕಂಪ್ಲೀಟ್ ಇಂಡಸ್ಟ್ರಿಯಲ್ ಕನ್ವರ್ಷನ್. ತೆಂಗಿನ ಮರ ಇದೆ. ಫುಲ್ ಬೌಂಡ್ರಿ ಫೆನ್ಸಿಂಗ್ ಆಗಿದೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಕಾಂಪೌಂಡ್. ಇದು ಪಿಲ್ಲರ್ ಹಾಕಿ ಮತ್ತು ಮೆಶ್ ಕೂರಿಸಿದ್ದಾರೆ.